ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಫಿಶ್ ಪಾಂಡ್ ಬಂದಿದ್ದೀನಿ. ಈ ಒಂದು ಫಿಶ್ ಪಾಂಡ್ ಬಂದ್ಬಿಟ್ಟು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿ ಹತ್ರ ಇರುವಂತ ಒಂದು ಫಿಶ್ ಪಾಂಡ್. ಈ ಒಂದು ಫಿಶ್ ಪಾಂಡ್ಗೆ ನಾನು ಯಾಕೆ ಒಂದು ವಿಡಿಯೋ ಮಾಡೋಕೆ ಬಂದಿದ್ದೀನಿ ಅಂತಂದ್ರೆ, ಸಾಕಷ್ಟು ಜನ ಇದರಲ್ಲಿ ಮೋಸ ಹೋಗಿದ್ದಾರೆ. ಅಂತಂದ್ರೆ ಒಂದು ಫಿಶ್ ಪಾಂಡ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡೋಕೆ ಹೋಗಿ ತುಂಬಾ ಜನ ಲಾಸ್ ಆಗಿದ್ದಾರೆ. ಯಾಕೆ ಲಾಸ್ ಆಗ್ತಾ ಇದ್ದಾರೆ, ಲಾಸ್ ಆಗದೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಯಾವ ರೀತಿ ನಾವು ದುಡ್ಡು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರುವಂತದ್ದು. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಮಾಡಿದ್ದೀನಿ. ಫಿಶ್ ಪಾಂಡ್ 1 ಕುಂಟೆ 2 ಕುಂಟೆ 10 ಕುಂಟೆ 20 ಕುಂಟೆ ಸುಮಾರು ಒಂದು 30 ಕುಂಟೆವರೆಗೂ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ವಿಧವಿಧವಾಗಿರುವಂಥ ಅಲ್ಲಿ ಸೀಡ್ಸ್ಗಳನ್ನು ಬಿಟ್ಟು ಹಾರ್ವೆಸ್ಟಿಂಗ್ ಎಲ್ಲ ಮಾಡಿರೋದನ್ನ ನಾನು ಸಂಪೂರ್ಣ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಫಿಶ್ ಪಾಂಡಲ್ಲಿ ಏನು ಒಂದು ಅಡ್ವಾನ್ಸ್ ಆಗಿದೆ ಅಂತ ನಾನು ಹೇಳೋದಾದ್ರೆ, ಈ ಒಂದು ಹೈಜೆನಿಕ್ ಆಗಿ ಒಂದು ಫಾರ್ಮ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಈಗ ಟ್ರೆಂಡಿಂಗ್ ಯಾವ್ದಿದೆ, ಈಗ ನಾವು ಮೀನು ಅಪ್ಪ ಹಾಕದ ಆಲದ ಮರ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಜಿಲೇಬಿ ಬೆಳಿತಾ ಇರ್ತೀವಿ, ಆದ್ರೆ ತಿಲಾಪಿಯಾ ಅಂತ ಹೇಳಿ ಬರ್ತೀವಿ, ಟೈಗರ್ ಪೀಸ್ ಅಂತ ನಾವು ಸಾಕ್ತಾ ಇರ್ತೀವಿ. ಯಾರೋ ಸಾಕ್ತಾ ಇದಾರೆ ಅಂದ್ರೆ ಅವರೇ ಅದೇ ತರ ಫಾಲೋ ಮಾಡ್ಕೊಂಡು ಹೋಗೋದು, ಇವರೇನೋ ಬೆಳಿತಾ ಇದಾರೆ ಅದನ್ನೇ ಬೆಳ್ಕೊಂಡು ಹೋಗೋದು, ಆ ರೀತಿಯೆಲ್ಲ ಮಾಡಕ್ ಹೋಗ್ಬಾರ್ದು. ಯಾವ್ದು ಟ್ರೆಂಡಿಂಗ್ ಇರುತ್ತೆ, ಈಗ ಮೊದಲು ರೆಡ್ ತಿಲಾಪಿಯಾ ಅಂತ ಬಂತು, ಅವೆಲ್ಲ ಏನು ಅವಾಗ ಜನ ಅದನ್ನೇ ಮುಗಿಬಿದ್ದು ತಗೊಳ್ತಾ ಇದ್ರು. ಇದು ತಗೊಳ್ಳಿ ಅಂತ ಇದ್ ಮಾಡ್ತಾ ಇದ್ರು. ಇವಾಗ ಅದು ಮಾರ್ಕೆಟಿಂಗ್ ಇಲ್ಲ. ಇವಾಗ ಪ್ರೆಸೆಂಟ್ ಯಾವ್ದು ಮಾರ್ಕೆಟ್ ಇದೆ ಅಂದ್ರೆ, ಈಗ ಒಂದು ನಾವು ಎಲ್ಲರೂ ಕೂಡ BP ಶುಗರ್ ಬರುವಂತ ಟೈಮು, ಅಂತ ಟೈಮ್ನಲ್ಲಿ ಯಾವ ಒಂದು ಫಿಶ್ ತಿಂದ್ರೆ ನಮ್ಮ ಏಜ್ ಆದಂತವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು, ಅದ್ರ ಜೊತೆಗೆ ಯಾವುದು ಕೂಡ ಫೇಮಸ್ ಆಗಿದೆ, ಯಾವುದು ರೇಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡೋದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಫಿಶ್ ಪಾಂಡಲ್ಲಿ ನಾವು ಬಿಟ್ಟಿರುವಂಥದ್ದು ಮರಲ್ ಫಿಶ್ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರುವಂಥದ್ದು. ಈ ಒಂದು ಸೀಡಿಗೆ ಸುಮಾರು ಒಂದು 5 ಇಂಚು ಸೀಡಿ ನಾವು ತಂದಿರುವಂಥದ್ದು. ಇದಕ್ಕೆ ಸುಮಾರು 15 ರೂಪಾಯಿ ಆಗುತ್ತೆ ಒಂದು ಸೀಡ್ಗೆ. ಅದನ್ನ ನಾವು ಯಾವ ರೀತಿಯಲ್ಲಿ ನಾವು ಪಾಂಡ್ನ ರೆಡಿ ಮಾಡ್ಕೊಂಡಿರ್ಬೇಕು, ಇರುವಂತ ಲ್ಯಾಂಡ್ ಅನ್ನ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡು ಆ ಒಂದು ಮೀನನ್ನ ನಾವು ಬಿಡಬೇಕಾಗುತ್ತೆ ಅನ್ನೋದನ್ನ ನಾವು ಒಳಗಡೆ ಹೋಗಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈಗ ನೀವು ಒಂದು ಫಿಶ್ ಪಾಂಡ್ ಮಾಡ್ತಾ ಇದ್ದೀವಿ ಅಂದ್ರೆ ಸರೌಂಡಿಂಗ್ ಈ ರೀತಿ ಎಲ್ಲ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾವು ಗ್ರೀನ್ ಮೆಸ್ ಹಾಕಿದೀವಿ. ಈ ಒಂದು ಗ್ರೀನ್ ಮೆಸ್ ಹಾಕಿದ್ರೆ ಜನಗಳು ಗೊತ್ತೇ ಇರೋದಿಲ್ಲ ಆಲ್ಮೋಸ್ಟ್ ಅಲ್ಲ. ಇದನ್ನ ಯಾಕೆ ಹಾಕ್ತಾರೆ, ಏನು ಚಂದಕ್ಕೆ ಹಾಕೊಂಡಿರ್ತಾರೆ, ಚೆನ್ನಾಗಿ ಕಾಣಲಿ ಅನ್ನೋ ತರ ಹಾಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ಬೋದು ನೀವು. ಆದ್ರೆ ಇದನ್ನ ಹಾಕೊಡಿದ್ರೆ ಏನಾಗುತ್ತೆ ಅಂದ್ರೆ, ಯಾವುದೇ ತರ ಹಾವುಗಳು ಹೋಗದೆ ಇರಲಿ. ಈಗ ನಮ್ಗೆ ಜಾಸ್ತಿ ಈಗ ಹಾವುಗಳು ಬಂದು ಮೀನುಗಳು ಜಾಸ್ತಿ ತಿಂತವೆ, ಹಾಗಾಗಿ ಮೀನುಗಳು ಸೇಫ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಹಾಕಿರೋದು. ಹಾವುಗಳು ಹೋಗೋದಿಲ್ಲ. ಮತ್ತೆ ಇದನ್ನ ಯಾಕೆ ಹಾಕೊಂಡಿದೀವಿ ಅಂದ್ರೆ, ಜನಗಳು ಯಾರು ಬರೋದು ಬೇಡ ಅಂತ ಅಂದ್ಬಿಟ್ಟು ನಾವು ಈ ತರ ಗೇಟ್ ನಾವು ಹಾಕೊಂಡಿರ್ತೀವಿ. ಆ ಒಂದು ಬೌಂಡ್ರಿ ಏನಿರುತ್ತೋ ಅದನ್ನ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇನು ನೀವು ಕಾಣ್ತಾ ಇರುವಂತ ಫಿಶ್ ಪಾಂಡು ಸುಮಾರು ಇದು 12 ಕುಂಟೆನಲ್ಲಿ ಇರುವಂತ ಒಂದು ಫಿಶ್ ಪಾಂಡು. 140 ಉದ್ದ ಇರುವಂತದ್ದು, 85 ಅಗಲ ಇರುವಂತದ್ದು, ಸುಮಾರು 12 ಕುಂಟೆ, ಸುಮಾರು 10 ರಿಂದ 12 ಕುಂಟೆ ಅಷ್ಟು ಜಾಗವನ್ನ ಇದಕ್ಕೆ ಯುಟಿಲೈಸ್ ಮಾಡ್ಕೊಂಡಿದೀವಿ. ಫಿಶ್ ಪಾಂಡ್ ಅಲ್ಲಿ ಸಾಕಷ್ಟು ತರ ಫಿಶ್ ಪಾಂಡ್ಗಳು ನೀವು ನೋಡ್ಬೋದು. ಅದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಡ್ ಪಾಂಡ್ ಅಂತ ಬರುತ್ತೆ. ಅಂದ್ರೆ ನೀರು ಹಿಂಗದೇ ಇರುವಂತ ಜಾಗದಲ್ಲಿ, ನೀರು ತುಂಬಾ ಫಾಲ್ ಆಗದೆ ಇರುವಂತ ಜಾಗದಲ್ಲಿ ನಾವು ಅದನ್ನ ಮಾಡ್ಕೊಳ್ತೀವಿ. ಆ ತರದಾದ್ರೆ ನಮ್ಗೆ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ. ನೀರು ಜಾಸ್ತಿ ಸಾಕಷ್ಟು ನಮ್ಗೆ ಇದೆ ಅನ್ನೋದಾದ್ರೆ ಆ ತರ ಮಾಡ್ಬೋದು. ಇದು ಟಾರ್ಪಲ್ ನಾವು ಮಾಡಿರುವಂತದ್ದು, ಇದನ್ನು ಕೂಡ ನೀವು ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಬಯೋಫ್ಲಾಕ್ ಅಂತ ಮಾಡ್ತಾರೆ. ಅದೆಲ್ಲ ಟ್ಯಾಂಕ್ ಅಲ್ಲಿ ಇಟ್ಕೊಂಡು ಯಾರ್ಯಾರಿಗೆ ಯಾವ ರೀತಿ ಅನುಕೂಲ ಇದೆಯೋ ಜಮೀನ್ ಕಡೆ ಅವ್ರು ನೋಡ್ಕೊಂಡು ಅದನ್ನ ನಾವು ಮಾಡ್ಕೋಬಹುದು. ಇಲ್ಲಿ ಈಗ ಮಾಡಿರುವಂತದ್ದು ಟಾರ್ಪಲ್ ಮಾಡಿರುವಂತದ್ದು, ಅರ್ಧನ್ ಪಾಂಡ್ ಅಂತ ಹೇಳಿ ಮಾಡಿರುವಂತದ್ದು. ಈ ಒಂದು ಪಾಂಡನ್ನ ನಾವು ಮಾಡ್ಬೇಕಾದ್ರೆ ಸುಮಾರು ಈ ಒಂದು ಮೆಜರ್ಮೆಂಟ್ ಅಲ್ಲಿ ಮಾಡ್ಬೇಕಾದ್ರೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ. ಅದರಲ್ಲಿ ನಾವು ಯಾವ ರೀತಿ ಮಾಡ್ಬೇಕಾಗುತ್ತೆ, JCB ನಲ್ಲಿ ಇದೆಲ್ಲ ಗುಂಡಿಯನ್ನ ಮಾಡಿರುವಂತದ್ದು. ಸ್ಲಡ್ಸ್ ರಿಮೂವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಇತ್ತೀಚೆಗೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರುವಂತದ್ದು. ಮೊದಲು ಆ ರೀತಿ ಯಾವ್ದು ಇರಲಿಲ್ಲ, ಅವಾಗ ನೀರು ಹೊಡಿತಾ ಇದ್ರು ಅಷ್ಟೇ. ಇವಾಗ ಸ್ಲಡ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಅಂತಾನೆ ಒಂದು ಸಪರೇಟ್ ಆಗಿ ನಾವು ಒಂದು ಪೈಪ್ ಹಾಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು 85 ಅಗಲ ಇದೆ, 140 ಉದ್ದ ಇದೆ ಅಂತ ತಿಳ್ಕೊಂಡು, ಇದ್ರಲ್ಲಿ ಬಂದ್ಬಿಟ್ಟು 40-42 ಅಂದ್ರೆ ಸೆಂಟ್ರಲ್ ಇರುವಂತದ್ದು ಈ ಒಂದು ಜಾಗದಲ್ಲಿ ಈಗ ಸ್ಲಡ್ಸ್ಗೆ ಒಂದು ರಿಮೂವ್ ಮಾಡೋದಕ್ಕೆ ಅಂತ ಒಂದು ಪೈಪ್ ಹಾಕಿರ್ತೀವಿ. ಸುಮಾರು ಅದು 5 ಇಂಚು ಅಗಲ ಇರ್ತದೆ, ಇಷ್ಟು ಅಗಲ ಇರ್ತದೆ. ಅದನ್ನ ಏನ್ ಮಾಡಿರ್ತೀವಿ, ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಕೂಡ ನಾವು ಹಾಕಿರ್ತೀವಿ.
ಅಂದ್ರೆ ಸ್ಲೋಪ್ ಆಗಿ ಹಾಕಿರ್ತೀವಿ ಅದನ್ನ. ಫಾರ್ ಎಕ್ಸಾಂಪಲ್ ನಾವು ಈ ಕಡೆ ನಾವು ಸ್ಲಡ್ಸ್ ಮೂವ್ ಮಾಡ್ಬೇಕು ಅಂತ ಅನ್ನೋದಾದ್ರೆ ಅಲ್ಲಿಂದ ಸ್ವಲ್ಪ ಹೈಟ್ ಮಾಡ್ಕೊಂಡು ಹೀಗೆ ತಗೊಬಂದು ಹೀಗೆ ಬಿಟ್ಟಿರ್ತೀವಿ ಅದನ್ನ, ಸ್ಲಡ್ಸ್ ರಿಮೂವ್ ಮಾಡೋದಕ್ಕೋಸ್ಕರವಾಗಿ. ಅದನ್ನ ಇಂತಿಂತ ಟೈಮಲ್ಲಿ ಮಾಡ್ಬೇಕು ಅಂತ ಇರುತ್ತದೆ. ಒಂದು ವಾರಕ್ಕೊಂದ್ಸರಿ ನಾವು ಅದನ್ನ ಸ್ಲಡ್ನ ರಿಮೂವ್ ಮಾಡ್ಕೊಳ್ತೀವಿ. ಯಾವಾಗ ನಮಗೆ ನೀರು ಸ್ವಲ್ಪ ಕಲರ್ ಚೇಂಜ್ ಕಾಣ್ತಾ ಇದೆಯೋ ಆ ಟೈಮ್ನಲ್ಲಿ ನಾವು ಅಮೋನಿಯಾ ಬಿಲ್ಡ್ ಆಗುವಂಥ ಟೈಮ್ನಲ್ಲಿ ನಮ್ಗೆ ಗೊತ್ತಾಗ್ತಾ ಇರ್ತದೆ ನೀರು ಒಂದು ಸ್ವಲ್ಪ ಕಲುಷಿತ ಆಗ್ತಿದೆ ಅಂತ ಅನಿಸಿದಾಗ ನಾವು ಅದನ್ನ ಸ್ಲಡ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಪೈಪನ್ನು ನಾವು ಹಾಕೊಂಡಿರ್ತೀವಿ. ಇದಾದ ನಂತರ ಇದು ಒಂದು ಟಾಪಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಈ ರೀತಿ ಕವರ್ ಮಾಡ್ತೀವಿ. ಇದನ್ನ ಸುಮಾರು ಸಾಕಷ್ಟು ಬಾಳಿಕೆ ಬರುತ್ತೆ. ಇದರ ವಾರಂಟಿ ಕೂಡ ನಿಮಗೆ ಸಿಗುತ್ತೆ. ಇದನ್ನ ನೀವು ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಏನು ಸ್ಲಡ್ಸ್ ರಿಮೂವ್ ಮಾಡೋದಕ್ಕೆ ಅಂತ ಪೈಪ್ ನಾವು ಹಾಕಿದ್ವಿ ನೋಡಿ, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಅಂದ್ರೆ ಸೆಂಟ್ರಲ್ಲಿ ಬಂದ್ಬಿಟ್ಟು ನಿಮಗೆ 8 ಅಡಿ ಇರ್ತದೆ, ಅಂದ್ರೆ 8 ಅಡಿ ಉದ್ದ ಮಾಡಿರ್ತೀವಿ. ಇನ್ನು ಬರ್ತಾ 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 ಈ ರೀತಿ ಇರ್ತದೆ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಹಿಂಗೆ ಈ ರೀತಿ ಸ್ಲೋಪ್ ಆಗಿ ಹೋಗುತ್ತೆ. ಅಂದ್ರೆ 8 ಅಡಿ ಸ್ಟಾರ್ಟಿಂಗ್ ಅಲ್ಲಿ ಸೆಂಟ್ರಲ್ಲಿ ನಾವು 8 ಅಡಿ ಹಿಡಿದು ಅಲ್ಲಿಂದ ಬರ್ತಾ 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 ಇಲ್ಲಿವರೆಗೂ ಸುಮಾರು 6 ಅಡಿವರೆಗೂ ತಂದಿರ್ತೇವೆ. ಈಗೇನಿದೆ ಇದು 6 ಅಡಿವರೆಗೆ ಇರ್ತದೆ, ಅಲ್ಲಿವರೆಗೂ 8 ಅಡಿವರೆಗೆ ಇರ್ತದೆ. ಈಗ ನಾವು ನೀರನ್ನು ನಾವು ಎಲ್ಲಿವರೆಗೆ ಫಿಲ್ ಮಾಡಿರ್ತೀವಿ ಅಂದ್ರೆ ಆಲ್ಮೋಸ್ಟ್ ಆಲ್ ಇಷ್ಟು ಹೈಟು ನಾವು ಫಿಲ್ ಮಾಡಿರ್ತೀವಿ. ಸುಮಾರು ಒಂದು 5 ಅಡಿವರೆಗೂ ನಾವು ನೀರನ್ನ ಫಿಲ್ ಮಾಡಿರ್ತೀವಿ. ಅವಾಗ ನಾವು ಬೇಕು ಅಂತಂದಾಗ ನೀರು ಸ್ವಲ್ಪ ಕಲುಷಿತ ಆಗ್ತದೆ ಅಂದ್ರೆ ಈಗ 1 ಅಡಿ 2 ಅಡಿ ನಾವು ರಿಮೂವ್ ಮಾಡ್ತೀವಿ, ನೀರನ್ನ ತೆಗಿತೀವಿ, ಜೊತೆಗೆ ಸ್ಲಡ್ಸು ಕೂಡ ರಿಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಯಾವ ರೀತಿ ಈಗ ಯಾಕೆ ಆ ಥರ ಸ್ಲೋಪ್ ಇರಬೇಕು ಅಂತಂದ್ರೆ ನಾವು ಹಾರ್ವೆಸ್ಟಿಂಗ್ ಮಾಡುವಂಥ ಟೈಮ್ನಲ್ಲಿ ಸ್ಲಡ್ಸ್ ರಿಮೂವ್ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವು ಸ್ಲೋಪಾಗಿ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ಈ ರೀತಿನ ನೀವು ಮಾಡ್ಕೋಬಹುದು. ಇಲ್ಲಿ ನೀವು ಮೇಲ್ಗಡೆ ಮೆಶ್ ಕಾಣ್ತಾ ಇರ್ಬೋದು ನೋಡಿ. ಈ ಮೆಶ್ ನಾವು ಏನ್ ಹಾಕಿರ್ತೀವಿ ಅಂತಂದ್ರೆ ಯಾವುದೇ ತರ ಬಡ್ಸ್ಗಳು ಬರ್ದೇ ಇಲ್ಲ ಅಂತ. ಯಾಕೆಂದ್ರೆ ಈಗ ಮೀನು ಅಂತಂದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲಾ ತರದ ಪಕ್ಷಿಗಳು ಕೂಡ ಅದನ್ನ ಅಟ್ರಾಕ್ಟ್ ಮಾಡುತ್ತೆ, ಅದನ್ನ ತಿನ್ಬೇಕು ಅಂತೇಳಿ ಇದು ಮಾಡ್ತಾರೆ. ಹಾಗಾಗಿ ಈ ತರ ನೆಟ್ ಹಾಕಿದಾಗ ಏನೋ ಒಂದು ಬಲೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವು ಭಯದಿಂದ ಬರೋದಿಲ್ಲ. ಅವುಗಳಿಗಾರ ಈ ರೀತಿ ಹಾಕ್ತಿವಿ, ಈಗ ಪಕ್ಷಿಗಳಿಗಾರ ಆದ್ರೆ ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಈ ರೀತಿ ಮಾಡಿದಾಗ ನಾವು ಒಂದು ವ್ಯವಸ್ಥಿತವಾಗಿ ಜೊತೆಗೆ ಹೈಜೆನಿಕ್ ಆಗಿ ನಾವು ಇಟ್ಕೋಬೇಕಾಗುತ್ತೆ. ಈಗ ಫಾರ್ಮ್ ನಲ್ಲಿ ಯಾವುದೇ ತರ ನೀರು ಇದಾಗೋ ರೀತಿಯಲ್ಲಿ ಕಲುಷಿತ ಆಗೋ ರೀತಿಯಲ್ಲಿ, ಜೊತೆಗೆ ಇಲ್ಲೆಲ್ಲ ಸುತ್ತಮುತ್ತ ಬೆಳೆಗಳು ಬೆಳ್ಕೊಂಡಿರ್ತಾರೆ, ಆ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬಾರ್ದು. ಚೆನ್ನಾಗಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ನಮಗೆ ಒಳ್ಳೆ ಇಳುವರಿ ನಾವು ತಗೋಬಹುದು. ಈಗ ಫಾಂಡ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಫಾಂಡ್ ರೆಡಿ ಆದ ನಂತರ ನಾವು ಮೊದಲನೇದಾಗಿ ಈಗ ನಾವು ಬೇಕಾಗಿರೋದು ಫಿಶ್ ಬೇಕು. ಫಿಶ್ ಅಂದ್ರೆ ಸೀಡ್ಸ್ಗಳು ಅಂದ್ರೆ ಮರಿಗಳೆಲ್ಲ ಸಿಗುತ್ತೆ. ಮರಿಗಳು ನಿಮಗೆ ನಾನು ಒಂದು ಡಿಸ್ಕ್ರಿಪ್ಷನ್ ಒಂದು ನಂಬರ್ ಹಾಕಿರ್ತೀನಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆ ಒಂದು ಮರಿಗಳು ಎಲ್ಲಿ ಸಿಗುತ್ತೆ, ಯಾವ ಮರಿ ತಗೊಂಡ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ನಿಮಗೆ ಅವರು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ಬಿಟ್ಟಿರುವಂಥದ್ದು ಮರಲ್ ಫಿಶ್ ಅಂತ ಬಿಟ್ಟಿರುವಂಥದ್ದು. ಮರಲ್ ಫಿಶ್ ಇದು ಸುಮಾರು ಒಂದು 5 ಇಂಚ್ ಇರುವಂಥ ಮರಲ್ ಫಿಶ್ ಅನ್ನು ಇವರು ತಂದಿರುವಂಥದ್ದು. ಈ ಒಂದು 5 ಇಂಚ್ ಇರುವಂಥ ಮರಲ್ ಫಿಶ್ಗೆ 15 ರೂಪಾಯಿ ಆಗುತ್ತೆ ಒಂದು ಮೀನಿಗೆ ಬಂದ್ಬಿಟ್ಟು. ಇಲ್ಲಿ ಸುಮಾರು ಒಂದು 10,000ದಷ್ಟು ಮೀನ ಬಿಟ್ಟಿರುವಂಥದ್ದು. ಇವು ಸುಮಾರು ಒಂದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಸುಮಾರು ಒಂದು 5 ರಿಂದ 6 ತಿಂಗಳಿಗೆ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ವರ್ಷಕ್ಕೆ 2 ಬೆಳೆಯನ್ನು ನಾವು ಇದರಲ್ಲಿ ಬೆಳಿಬಹುದು. ಪಕ್ಕದಲ್ಲಿ ಇದು ನರ್ಸರಿ ಫಾರ್ಮ್ ಅನ್ನು ಕೂಡ ನಾವು ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಮರಿಗಳು ತಂದು ಅಲ್ಲಿ ಬಿಡೋದು, ಇದನ್ನ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿಗೆ ಒಂದು ಸೀಡ್ಗಳು ಬಿಡೋದು, ಈ ರೀತಿ ನಾವು ಚೇಂಜಸ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಈಗ ಮೀನುಗಳನ್ನ ಬಿಟ್ಟಿದ್ದೀವಿ. ಈಗ ಮೀನ್ ಬಿಟ್ಟಿರುವಂಥದ್ದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ಫೀಡ್ಗಳನ್ನ ಹಾಕ್ಬೇಕಾಗುತ್ತೆ. ಒಂದೊಂದು ಹಂತವಾಗಿರುವಂತ ಮೀನುಗಳಿಗೆ ಒಂದೊಂದು ತರದ ಫೀಡ್ಗಳು. ನಾವು ಸ್ಟಾರ್ಟಿಂಗ್ ಅಲ್ಲಿ ತಂದಿರುವಂತ ಒಂದು 5 ಇಂಚು ಮೀನುಗಳಿಗಾದ್ರೆ ಸುಮಾರು ಒಂದು 3 mm ಅಷ್ಟು ಫೀಡ್ ಅಂದ್ರೆ ಹಂತವಾಗಿ ಬರ್ತದೆ. ಅದರಲ್ಲಿ ಇಂತಿಂತದ್ದು ಇಷ್ಟು ಗಾತ್ರದಲ್ಲಿದೆ, ಇಷ್ಟು ಇಂಚ್ ಇದೆ ಅಂತಂದ್ರೆ ಅವರು ನಮ್ಗೆ ಕೊಡ್ತಾರೆ ಫೀಡ್ಗಳನ್ನ. ನಾವು ಅಲ್ಲಿ ತಗೊಂಡು ನಾವು ಹಾಕ್ಬೇಕಾಗುತ್ತೆ. ಸುಮಾರು ಒಂದು 3 ಟೈಮ್ ಹಾಕ್ಬೇಕಾಗುತ್ತೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಅವಾಗ ಫೀಡ್ ನಾವು ಅಡ್ಜಸ್ಟ್ ಮಾಡ್ತಂದ್ರೆ ಅವು ನಮ್ಮ ಟೈಮ್ಗೆ ಅವು ಅಡ್ಜಸ್ಟ್ ಆಗ್ತವೆ. ಇದಾದ ನಂತರ ಈ ಒಂದು ಫಿಶ್ ಪಾಂಡ್ ಅಲ್ಲಿ ಈಗ ಒಂದು ಮರಲ್ ಫಿಶ್ಗೆ ಯಾವ್ದಾದ್ರು ರೋಗಗಳು ಬರ್ಬೋದಾ ಅಥವಾ ಯಾವ್ದಾದ್ರು ಮೊಟಾಲಿಟಿ ಆಗುತ್ತಾ ಅಂತ ನೀವು ಕೇಳ್ಬೋದು. ಇದರಲ್ಲಿ ಜಾಸ್ತಿ ಯಾವುದೇ ತರ ಕಾಯಿಲೆಗಳು ಬರೋದಿಲ್ಲ. ಯಾಕೆ ಅಂತಂದ್ರೆ ಇದು ನಮ್ಮ ಒಂದು ವಾತಾವರಣದಕ್ಕೆ, ಯಾವುದೋ ಬಿಸಿಲಾಗಿರ್ಬೋದು, ಚಳಿ ಆಗಿರ್ಬೋದು, ಯಾವುದೇ ಒಂದು ವಾತಾವರಣಕ್ಕೆ ಒಗ್ಗೊಳ್ಳುವಂತ ಮೀನು, ಮತ್ತೆ ಆರೋಗ್ಯವಾಗಿರುವಂತ ಮೀನುಗಳು. ಇದಕ್ಕೆ ಜಾಸ್ತಿಯಾಗಿ ಕಾಯಿಲೆಗಳು ಬರೋದಿಲ್ಲ. ಮತ್ತೆ ನೀರು ಸ್ವಲ್ಪ ಕಲುಷಿತ ಆದ್ರೂ ಕೂಡ ಇದು ಇನ್ನೂ ಕೂಡ ತುಂಬಾನೇ ಇಚ್ಛೆ ಪಡುತ್ತೆ. ಯಾಕೆಂತಂದ್ರೆ ಈಗ ಬದಿನಲ್ಲೇ ಕೆಲವೊಂದು ಇರ್ತವೆ, ಕೆಲವು ಜಾಸ್ತಿ ಮಡ್ಡಲ್ಲೇ ಕೆಲವೊಂದು ಪಾಚಿನಲ್ಲೇನೆ ಇದ್ಬಿಡ್ತವೆ. ಕೆಲವು ನೀರು ತಿಳಿಯಾಗಿ ಇರ್ಬೇಕಂತೇನಿಲ್ಲ, ಆ ತರ ಇದ್ರೂ ಆಗುತ್ತೆ. ಅಕಸ್ಮಾತ್ ಒಂದಿನ ಫುಡ್ ಕೊಟ್ಟಿಲ್ಲ ಅಂತಂದ್ರೂ ಯಾವುದೇ ರೀತಿಯಲ್ಲಿ ಸಾಯೋದಿಲ್ಲ ಮೀನುಗಳು. ಹಾಗಾಗಿ ನಾವು ಈ ರೀತಿಯಾದ ಒಂದು ಫಿಶ್ಗಳನ್ನು ನಾವು ಚೂಸ್ ಮಾಡ್ಬೇಕಾಗುತ್ತೆ. ಸಾಕಷ್ಟು ಥರದ ಫಿಶ್ಗಳಲ್ಲಿ ಈ ಥರ ಫಿಶ್ಗಳನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾಸ್ಟ್ ಸೇವ್ ಮಾಡ್ಕೊಳ್ಳೋ ಉದ್ದೇಶವಾಗಿ ನಾವು ಮಾಡಬೇಕಾಗುತ್ತೆ. ಖರ್ಚು ನಾವು ಮಾಡ್ತಾ ಇದ್ದಷ್ಟು ನಮಗೆ ಜಾಸ್ತಿ ಟಿಲ್ ಎಂಡಿಂಗಲ್ಲಿ ನಮಗೆ ಆದಾಯ ಕಡಿಮೆ ಬರುವಂಥದ್ದು. ಹಾಗಾಗಿ ಸಾಧ್ಯವಷ್ಟು ಖರ್ಚು ಕಡಿಮೆ ಇತ್ತು ಅಂದ್ರೆ, ಈಗ ನಾವು ಒಂದು 5 ಇಂಚ್ ಮೀನು ತಂದಿದ್ದೀವಿ, ಒಂದು 10,000 ಮೀನು ತಂದಿದ್ದೀವಿ, ಅದಕ್ಕೆ ಒಂದು ಇಷ್ಟು ಅಮೌಂಟ್ ಆಯ್ತು ಅಂದ್ರೆ ಇನ್ನು ಹಂತವಾಗಿ ಅದಕ್ಕೆ ಫೀಡ್ ಹಾಕ್ಬೇಕಾಗುತ್ತೆ. ಫೀಡಲ್ಲಿ ನಾವು ಯಾವ ಫೀಡ್ ಹಾಕ್ಬೇಕು ಅಂತ ನಾನು ನಿಮ್ಗೆ ಅಲ್ಲಿ ಡೀಟೇಲ್ಸ್ ಕೊಡ್ತೀವಿ, ಯಾವ ಫೀಡ್ ಹಾಕ್ಬೇಕಾಗುತ್ತೆ. ಅದು ನಾವು ಕೊಡೋದು ಅಷ್ಟೇ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಷ್ಟೇ. ಅದು ಬಿಟ್ಟರೆ ಇದಕ್ಕೆ ಏನಾದ್ರು ಮಾಡ್ಬೇಕು. ಈಗ ಹಸು ಪಂಪ್ ಮಾಡ್ತು ಅಂತಂದ್ರೆ ಅದಕ್ಕೆ ಬೆಳಿಗ್ಗೆ ಎದ್ದು ನಾವು ಹಾಲು ಕರಿಬೇಕು, ಅದಾದ್ಮೇಲೆ ತೊಪ್ಪೆ ಎತ್ತಬೇಕು, ಅದಾದ ನಂತರ ನಾವು ಹಾಲು ಕರಿಬೇಕು.
ಎಲ್ಲ ಪ್ರತಿಯೊಂದು ಪ್ರೊಸೀಜರ್ ಇದೆ. ಅದ್ರ ಜೊತೆಗೆ ಮೇವು ಹಾಕ್ಬೇಕು, ಎಲ್ಲ ಅದ್ರದ್ದು ಏನ್ ಸೇವೆ ಮಾಡ್ತಾರೆ ನಮ್ಗೆ ಅದು ಅಮೌಂಟ್ ನಮಗೆ ಕೊಡ್ತಾ ಇರುತ್ತೆ. ಇದ್ರಲ್ಲಿ ಆ ತರದ ಯಾವುದೇ ತರ ಸಮಸ್ಯೆ ಇರೋದಿಲ್ಲ. ಒಂದ್ಸರಿ ನಾವು ಒಂದು ಪಾಂಡ್ ರೆಡಿ ಮಾಡ್ತು ಅಂತಾರೆ, ಫಿಶ್ ನಾವು ಹಾಕೋಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಮೀನುಗಳು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು 3 ಟೈಮ್ ನಾವು ಪಾಂಡ್ ಬಂದ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಆ ಮೀನ್ಗೆ ಏನ್ ಬೇಕೋ ಅದಕ್ಕೆ ಆಹಾರನ ಅದಕ್ಕೆ ಒದಗಿಸ್ಬಿಟ್ಟು ಸಾಕು. ಆಗ ಅಕಸ್ಮಾತ್ ಏನಾದ್ರು ಯಾವ್ದಾದ್ರು ಮೀನ್ಗಳಿಗೆ ಏನಾದ್ರು ಸಪೋಸ್ ಏನಾದ್ರು ಕೂಡ ಕಾಯಿಲೆ ಏನಾದ್ರು ಬಂತು ಅಂತಂದ್ರೆ ಅವು ಮೇಲ್ಗಡೆನೆ ತೇಲಾಡ್ತಾ ಇರ್ತವೆ. ಇಲ್ಲಾಂದ್ರೆ ಅವು ಸತ್ತಿಲ್ಲ ಅಂತಂದ್ರೆ ಅವ್ರದ್ದು ಆಕ್ಟಿವಿಟಿ ಕೂಡ ಡಲ್ ಆಗಿರುತ್ತೆ. ಅವು ನೋಡ್ಬಿಟ್ಟು ನಮ್ದು ಒಂದು ಬಲೆ ತರ ಇರ್ತದೆ, ಒಂದು ಮೆಶ್, ಅದರಲ್ಲಿ ನಾವು ಅದನ್ನ ಎತ್ಕೊಬಿಡ್ತೀವಿ. ಎತ್ಕೊಂಡು ಅದನ್ನ ಹೊರಗಡೆ ಹಾಕ್ಬಿಟ್ರೆ ಮುಗೀತು. ಇದರಲ್ಲಿ ಅಷ್ಟೊಂದು ಯಾವ ಕೂಡ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ನೀವು ಇದನ್ನ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಆ ರೀತಿಯಲ್ಲಿ ತುಂಬಾ ಅನುಕೂಲವಾಗಿದೆ. ಇದು ಸುಮಾರು ಒಂದು 5 ರಿಂದ 6 ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ. ವರ್ಷಕ್ಕೆ 2 ಬೆಳೆ ನಾವು ಮಾಡ್ಬೋದು. ಜೊತೆಗೆ ಈಗಿನ ಪ್ರೆಸೆಂಟ್ ರೇಟ್ ಮೊರಲ್ ಫಿಶ್ಗೆ ಈಗಿನ ರೇಟ್ ಬಂದ್ಬಿಟ್ಟು ಸುಮಾರು 300 ರಿಂದ 350 ಇದೆ ರೇಟು. ಇವಾಗಲೇ ಪ್ರೆಸೆಂಟ್ ಈ ರೇಟ್ ಇದೆ. ಯಾಕೆ ಅಂತಂದ್ರೆ ಮೊದಲು ತಿಲಾಪಿಗಳಿಗೆ, ರೆಡ್ ತಿಲಾಪಿಯಾ ಮತ್ತೆ ಇನ್ನೂ ಸಾಕಷ್ಟು ಮೀನುಗಳಿಗೆ ಸಾಕಷ್ಟು ಬೇಡಿಕೆ ಇತ್ತು. ಹಾಗಾಗಿ ಇತ್ತೀಚೆಗೆ ಅದೇ ಒಂದು ಮೀನುಗಳಿಗೆ ಯಾವುದೇ ತರ ರೋಗ ಇಲ್ಲ. ಇದು ತಲಾಂತರದಿಂದ ತಿನ್ಕೊಂಡು ಬರ್ತಾರೆ. ನಾವು ಅವಾಗ ಚಿಕ್ಕವರೆಲ್ಲ ಇದ್ದಾಗೆಲ್ಲ ಕೆರೆಲೆಲ್ಲ ಸಿಗ್ತದೆ. ಇದನ್ನ ನಾವು ಕಂದನ್ ಮೀನು ಅಂತ ಹೇಳ್ತಾ ಇದ್ವಿ. ಇವಾಗ ಇದನ್ನ ಈ ರೀತಿ ಮೊರಲ್ ಫಿಶ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಹಾಗಾಗಿ ಇದನ್ನ ನಾವು ಅವಾಗಿಂದ ತಿನ್ಕೊಂಡು ಬಂದಿರೋದ್ರಿಂದ ಇವು ನಾವು ಚಿಕ್ಕವರೆಲ್ಲ ಮೀನು ಹಿಡಿತಿರ್ಬೇಕಾದ್ರೆ ಎಲ್ಲ ಬದಿನಲ್ಲೇ ಇರ್ತದೆ ಇವು ಜಾಸ್ತಿ. ಅಲ್ಲೇ ತಿನ್ಕೊಂಡು ಹೆಂಗ ಕತೆ ಕಟ್ಕೊಂಡು ಹೋಗ್ತಾ ಇದ್ದು. ಹಾಗಾಗಿ ಇವಕ್ಕೆ ಕಾಯಿಲೆಗಳು ಬರೋದಿಲ್ಲ ಅಂದ್ಬಿಟ್ಟು ಇದು ನಾವು ಈಸಿಯಾಗಿ ನಾವು ಬೆಳ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇರೋದಿಲ್ಲ. ಹಾಗಾಗಿ ಈ ತರ ನೀವೇನಾದ್ರು ಫಿಶ್ ಏನೋ ಬೇಕು ಅಂದ್ರೆ ನಮ್ಗೆ ಸೀಡ್ಸ್ಗಳು ಬೇಕು, ಅಥವಾ ಏನಾದ್ರು ಪಾಂಡ್ ನಾವು ರೆಡಿ ಮಾಡ್ಕೊಡ್ಬೇಕು, ಪಾಂಡಿನ ನಾವು ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ, ನಾವು ಬೇಕು ಅನ್ನೋದಾದ್ರೆ ನಾವು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ. ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಇಂದ ಒಂದು ಪಾಂಡನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಹಿಡಿದು ಸೀಡ್ನ ಕೊಡೋದ್ರಿಂದ ಹಿಡಿದು ಅಥವಾ ಅದನ್ನ ಎಲ್ಲ ಬೆಳೆದು ಇನ್ನೇನು ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ, ನಾವು ಬೈಬ್ಯಾಕ್ ಮಾಡ್ತಾರೆ ಅಂತಂದಕ್ಕೆ ಬೈಬ್ಯಾಕ್ ಕೂಡ ಅವ್ರು ಮಾಡ್ತಾರೆ. ಅವ್ರ ಹೆಸರು ಪ್ರಶಾಂತ್ ಅಂದ್ಬಿಟ್ಟು ಅವ್ರದ್ದು ನಂಬರ್ ನಾನು ನಿಮ್ಗೆ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಥರದಲ್ಲಿ ನಿಮಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವುದೇ ಥರದ್ದು ಪ್ರಾಬ್ಲಮ್ ಇರುತ್ತೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಮೀನುಗಳೆಲ್ಲ ಮೇಲ್ಗಡೆ ಆಡ್ತಾ ಇದೆ. ಸುಮಾರು ಈಗ 1-1.5 ತಿಂಗಳಾಗಿರ್ಬೋದು ಅಷ್ಟೇ ಈ ಒಂದು ಮೀನುಗಳಿಗೆ. ಆಗ್ಲೇನು ಕೂಡ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನೀವೇ ನೋಡ್ತಾ ಇದ್ರಿ. ನಾವು ಹಾಕೋದು ಒಂದೇ ಒಂದು ಫೀಡ್ ಆಗ್ತಾ ಇರುವಂಥದ್ದು ಸ್ಟೆಲ್ಲಾ ಅಂತ ಅಂದ್ಬಿಟ್ಟು 25 kg ಬ್ಯಾಗ್ ಅದನ್ನ ಹಾಕ್ತಾ ಇರುವಂಥದ್ದು. ಇನ್ಯಾವ ಫೀಡು ಹಾಕೋದಿಲ್ಲ. ಇನ್ನು ಕೆಲವರೆಲ್ಲ ಹೇಳ್ತಾರೆ ಸುಣ್ಣ ಬಿಡ್ತಾರೆ, ಮತ್ತೆ ಮೂಲೆಗೆ ಸುಣ್ಣ ಹಾಕ್ಬೇಕು, ಆಮೇಲೆ ಇದ್ಯಾವುದೋ ಕೀಬ ಕಮ್ಮಿ ಅಂತ ಸಾಕಷ್ಟು ಏನೇನೋ ಹೇಳ್ತಾ ಇರ್ತಾರೆ. ಈ ಮೆಡಿಸಿನ್ ಹಾಕ್ಬೇಕು, ಸಪ್ಲಿಮೆಂಟರಿ ಮೆಡಿಸಿನ್ ಹಾಕ್ಬೇಕು, ಬೆಳಿಗ್ಗೆ ಒಂದು ಹಾಕ್ಬೇಕು, ಮಧ್ಯಾಹ್ನ ಒಂದು ಹಾಕ್ಬೇಕು, ಮತ್ತೆ ರಾತ್ರಿ ಒಂದು ಹಾಕ್ಬೇಕು, ಆಮೇಲೆ 15 ದಿನಕ್ಕೆ ಒಂದು ಹಾಕ್ಬೇಕು, ಒಂದು ಆ ಕಡೆ ಒಂದು ಹಾಕ್ಬೇಕು, ಒಂದು ಈ ಕಡೆ ಒಂದು ಹಾಕ್ಬೇಕು. ಆ ವಿಡಿಯೋನ ನಾನು ಮಾಡಿದ್ದೀನಿ ನಿಮಗೆ. ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಹೇಗಿರುತ್ತೆ ಅಂತ. ಯಾಕೆಂದ್ರೆ ಜನಗಳು ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದಾರೆ. ಒಂದು ಫಿಶ್ ಪಾಂಡ್ಗೆ ನಾವು ಏನ್ ಮಾಡ್ಬೇಕು, ಆಕ್ಚುಲಿ ಏನ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ನಮ್ಗೆ ಅನುಕೂಲ ಜಾಸ್ತಿ ಆಗುತ್ತೆ, ಆದಾಯ ನಾವು ಜಾಸ್ತಿ ನೋಡ್ಬೋದು ಅಂತಾನೆ ಗೊತ್ತಾಗ್ತಿಲ್ಲ ಜನಗಳಿಗೆ. ಈಗ ನಾನು ಇಲ್ಲಿ ಮಾಡ್ತಿರುವಂತ ಉದ್ದೇಶ ಏನಂತಂದ್ರೆ ಇವ್ರು ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಜೊತೆಗೆ ಹೈಜೆನಿಕ್ ಆಗಿ ಮಾಡಿದ್ದಾರೆ. ಇವ್ರು ಮಾಡ್ತಾ ಇರೋದು ಇಷ್ಟು. ಈಗ ಮಾಮೂಲಿ ಒಂದು 5 ಇಂಚಿದು ಮೀನ್ ತಂದಿದ್ದಾರೆ, ಬಿಟ್ಟಿದ್ದಾರೆ. ಒಂದು 10,000 ಮೀನ್ ಬಿಟ್ಟಿದ್ದಾರೆ. ಸುಮಾರು 10 ರಿಂದ 12 ಗಂಟೆಗೆ ಮಾಡುವಂತ ಜಮೀನು ಇಷ್ಟಲ್ಲಿದೆ. ನೀರ್ನು ಕೂಡ ಒಂದು ವಾರ 15 ದಿನದಲ್ಲಿ ನೀರ್ನ ಚೇಂಜ್ ಮಾಡ್ತಾ ಇರ್ತಾರೆ, ಸ್ಲಡ್ನ ರಿಮೂವ್ ಮಾಡ್ತಾ ಇರ್ತಾರೆ. ಅದು ಬಿಟ್ರೆ ಈ ಒಂದು ಫೀಡ್ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ಸ್ಟೆಲ್ಲಾ ಅಂತ ಅನ್ಬಿಟ್ಟು ನೋಡಿ, ಸ್ಟೆಲ್ಲಾ ಕಂಪ್ನಿ ಇದು. ಸುಮಾರು ಒಂದು 25 kg ಇದೆ ಇದರಲ್ಲಿ. 25 kg ಯೂಸ್ ಮಾಡ್ತೀವಿ. ಈಗ ನಾವು 5 ಇಂಚ್ ಇರುವಂತಹ ಮೀನುಗಳು ಸುಮಾರು ಒಂದು 5 ಇಂಚ್ ಇರುವಂತವಕ್ಕೆ ಸುಮಾರು ನಾವೇನ್ ಮಾಡ್ತಾ ಇದೀವಿ, ಒಂದು 3 mm ಹಾಕ್ತಿವಿ. ಈಗ ಆಲ್ರೆಡಿ ಈಗ 1-1.5 ತಿಂಗಳು ಆಗೋಗಿದೆ. ಅವಕ್ಕೆಲ್ಲ ಸುಮಾರು 6 mm ಇಂದ 7 mm ವರೆಗೂ ಫೀಡ್ ಇರುತ್ತೆ. ಇದ್ರೊಳಗೆ ಏನು ಮಿಕ್ಸ್ ಮಾಡೋಂಗಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅದಕ್ಕೆ ಸಪ್ಲಿಮೆಂಟರಿ ಆಗಿ ಬೇರೆ ಏನೇನೋ ಮಿಕ್ಸ್ ಮಾಡಬೇಕು, ಅದಕ್ಕೆ ಇನ್ನೂ ಏನೇನು ಹೇಳ್ತಾರೆ, ಸುಣ್ಣ ಮಿಕ್ಸ್ ಮಾಡಬೇಕು, ಮತ್ತೆ ಕೀಬಾದ್ ಇನ್ನೊಂದು ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡಬೇಕು, ಎಲ್ಲ ಮಾಡಿದ್ರೆ ನಿಮ್ಗೆ ರೋಗ ಬರೋದಿಲ್ಲ ಅವೆಲ್ಲ ಅಂತ ಹೇಳ್ತಾ ಇರ್ತಾರೆ. ಅವೆಲ್ಲ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ವ್ಯವಸ್ಥಿತವಾಗಿ ಯಾವ್ದು ಮಾಡಿದ್ರೆ ಅನುಕೂಲ ಆಗುತ್ತೆ. ನೀವು ಪಾಂಡ್ ಮಾಡ್ತಾ ಇದ್ದೀರಾ, ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಪಾಂಡ್ಗಳು ವಿಸಿಟ್ ಮಾಡಿ ಅಲ್ಲಿ ಏನ್ ಮಾಡ್ತಾ ಇದಾರೆ, ಅವ್ರು ಆದಾಯ ಹೇಗ್ ಮಾಡ್ತಾರೆ, ವೆಚ್ಚ ಏನ್ ಮಾಡ್ತಾ ಇರ್ತಾರೆ. ಕೆಲವರೆಲ್ಲ ಲಾಸ್ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಯಾಕೆ ಬಿಟ್ರು ಅವರು ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ತಗೊಳ್ತಾರೆ, ರಾಂಗ್ ಡೈರೆಕ್ಷನ್ ಹೋಗ್ತಾ ಇರ್ತಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಈ ರೀತಿ ಮಾಡೋದ್ರಿಂದ ಈಗ ಇವ್ರು ಯೂಸ್ ಮಾಡ್ತಾರೆ ಬರೀ ಇದೊಂದೇ ಫೀಡ್ ಅಷ್ಟೇ. ಅದು ಬಿಟ್ರೆ ಇನ್ನು ಸಪ್ಲಿಮೆಂಟರಿ ರೋಗಿಗೆ ಅಂತ ಏನು ಯೂಸ್ ಮಾಡ್ತಾರೆ ಅದು ಯಾವ್ದು ಯೂಸ್ ಮಾಡ್ತಲ್ಲ. ಇಷ್ಟೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು 3 ಹಾಕ್ತಾರೆ ಅಷ್ಟೇ. ಈ ಫೀಡ್ಗಳನ್ನ ನಿಮ್ಗೆ ಬೇಕಾದ್ರೆ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟೇ, ಇನ್ನೇನು ಹಾಕೋದಿಲ್ಲ. ಅದಕ್ಕೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ಆಲ್ರೆಡಿ ಫೀಡಿಂಗ್ ಟೈಮ್ ಆಗೋಗಿರೋದ್ರಿಂದ ನಾನು ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ಅಂತ ಆಗ್ತಾ ಇದ್ದೀನಿ ನೋಡಿ. ಈ ರೀತಿ ಅಷ್ಟೇ, ಇನ್ನೇನು ಮಿಕ್ಸೇ ಮಾಡಿದಲ್ಲ ನೋಡಿ. ಏನು ಮಿಕ್ಸ್ ಮಾಡಲ್ಲ ನಾನು. ಈಗ ಹಾಕೋ ಸಾಕು. ಈಗ ಈ ಕಡೆ ಎಡ್ಜು ಮತ್ತೆ ಆ ಕಡೆ ಎಡ್ಜು ಈ ಕಡೆ ಎಡ್ಜ್ ಹಾಕಿದಾಗ ಸೆಂಟ್ರಲ್ಲಿ ನೀವು ತಿಂತವ ತಿನ್ನಲ್ವಾ ಅಂತ ನೀವು ಅನ್ಕೋಬಹುದು. ಎಲ್ಲ ಇಲ್ಲಿ ಬಂದ್ಬಿಡ್ತಾವೆ. ನಾವೇನು ಹಾಕ್ತಾ ಇರ್ತೀವಿ ಅದು ಆ ಟೈಮ್ಗೆ ಬಂದ್ಬಿಡ್ತೀವಿ ನೋಡಿ. ಈಗ ನಾವು ಫೀಡ್ ಹಾಕ್ತಾ ಇರ್ತೀವಿ ನೋಡಿ.
ಈ ಸುಮಾರು ಒಂದೂವರೆ ತಿಂಗಳದು ಮೀನುಗಳಿವೆ ಆ್ಯಕ್ಚುಲಿ. ಸುಮಾರು ಇವಾಗ ಒಂದು 300-350 ಗ್ರಾಮ್, ಒಂದು 400 ಗ್ರಾಮ್ ಹತ್ತಿರ ಬರುತ್ತೆ. ಇವಾಗ ನಾವು ಈ ಒಂದು ಫೀಡ್ ಹಾಕ್ತೀವಿ ಸುಮಾರು ಒಂದೂವರೆ ತಿಂಗಳಿಗೆ ಒಂದು 100-150 ಗ್ರಾಮ್ ಅಷ್ಟು ಆಲ್ರೆಡಿ ಬಿಲ್ಡ್ ಆಗಿ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಇನ್ನು 3-3.5 ತಿಂಗಳಲ್ಲಿ ಇದು ಮಾಡೋ ವರ್ಷದಲ್ಲಿ ಒಂದು ಕಾಲು ಕೆಜಿ, 100-1.5 ಕೆಜಿ ವರೆಗೂ ದಾಟ್ಬಿಡುತ್ತೆ. ಆ ರೀತಿಯಲ್ಲಿ ಇರುತ್ತೆ. ನೀವು ವ್ಯವಸ್ಥಿತವಾಗಿ ನೋಡ್ಕೊಳ್ಳಿ. ಈ ಒಂದು ಫಿಶ್ ಬಾಂಡ್ ಬಗ್ಗೆ ಏನಾದ್ರು ಟ್ರೈನಿಂಗ್ ಏನಾದ್ರು ಬೇಕು ಅಂತಂದ್ರೆ, ಯಾವ ಫಿಶ್ ಹೆಂಗೆ ಅನುಕೂಲ ಇರುತ್ತೆ, ಅದಕ್ಕೆ ನೀರಿನ ವ್ಯವಸ್ಥೆ ಹೇಗಿರಬೇಕು, ಪ್ರತಿಯೊಂದು ಡೀಟೇಲ್ಸು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಏನೇ ಟ್ರೈನಿಂಗ್ ಬೇಕು ಅಂತಂದ್ರು ನಾವು ನಿಮಗೆ ಟ್ರೈನಿಂಗ್ ಬೇಕಾದ್ರೆ ನಾವು ಕೊಡ್ತೀವಿ. ನಮ್ಮ ಒಂದು ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನಿಮಗೆ ಸೀಡ್ ಬೇಕಾದ್ರೂ ಕೊಡ್ತೀವಿ, ಜೊತೆಗೆ ಪಾಂಡ್ ರೆಡಿ ಮಾಡ್ಕೊಡ್ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ ಯಾವ ರೀತಿ ನೋಡ್ಕೋಬೇಕು, ಪೋಷಣೆ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಅದ್ರ ಟ್ರೈನಿಂಗ್ ನಿಮಗೆ ನಾವು ಕೊಡ್ತೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಫೀಸ್ ಏನು ಅಂತ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಬಂದಂಥವ್ರಿಗೆ ನಾವು ಫ್ರೀಯಾಗಿ ಇದು ಮಾಡ್ತೀವಿ. ಆಮೇಲೆ ನಂತರ ಏನಾದರೂ ಕೂಡ ಅದಕ್ಕೆ ನೆಗೋಷಿಯಬಲ್ ನೀವೇನು ಕೇಳ್ತೀರೋ ಅದಕ್ಕೆ ಸಂಬಂಧಪಟ್ಟಾಗ ನಾವು ಮಾಡಿಕೊಡ್ತೀವಿ. ನಮ್ಮ ಥರನೇ ನೀವು ಕೂಡ ಒಂದು ಫಿಶ್ ಪಾಂಡ್ ಮಾಡಿ ನೀವು ಒಂದು ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಾವು ಒಂದು ವಿಡಿಯೋನ ಮಾಡ್ತಾ ಇರುವಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ನೋಡಿ ಅಲ್ಲಿ ಕಾಣ್ತಾ ನೋಡಿ, ನಿಮಗೆ ಕಾಣ್ತಾ ಇದೆ ನೋಡಿ, ಬರ್ತಾ ಇದೆ ಅಲ್ಲಿ, ತಿಂತಾ ಇದೆ ನೋಡಿ. ಈಗ ಅಲ್ಲೇ ನೋಡ್ತಾರೆ ಗೊತ್ತಾಗುತ್ತೆ. 100-150 ಗ್ರಾಮ್ ಬರ್ತಾ ಇದೆ ಮೀನುಗಳು ಅಲ್ಲಿ ತಿಂತಾ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇದೆ. ಈಗ ಅದು ಫೀಡಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಫೀಡಿಂಗ್ ಟೈಮ್ ಇತ್ತು ಅಂದರೆ ಎಲ್ಲ ಇಲ್ಲಿ ಬಂದ್ಬಿಡ್ತವೆ, ಎಲ್ಲ ಕಾಣ್ತವೆ ನಿಮಗೆ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ನೀಟಾಗಿ ತೋರಿಸ್ತೀನಿ. ಎಲ್ಲ ಬಂದ್ಬಿಡ್ತವೆ ಮೀನುಗಳು. ಅಲ್ಲಿ ಆಲ್ರೆಡಿ ಬರ್ತಾ ಇದೆ ನೋಡಿ. ಸ್ವಲ್ಪ ಭಯ ಇದ್ದಾಗ ನಾವು ಮಾತಾಡ್ತಾ ಇದ್ರೆ ಸ್ವಲ್ಪ ಬರಲ್ಲ. ಹಾಗಾಗಿ ಸ್ವಲ್ಪ ಈಗ ನಾವು ಆ ಕಡೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಎಲ್ಲ ಮೀನುಗಳು ಬಂದು ತಿಂತವೆ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ವರ್ಷದಲ್ಲಿ ನಾವು 2 ಬೆಳೆನ ಬೆಳಿಬೇಕು ಅನ್ನೋದಾದ್ರೆ ನಾವು ಇನ್ನೊಂದು ರೀತಿಯಲ್ಲಿ ವಿಧಾನದಲ್ಲಿ ಮಾಡ್ಬೋದು. ಈಗ ನಾವು ಇಲ್ಲೊಂದು ಮಾಡಿದ್ದೀವಿ, ಸುಮಾರು 140 ಅಡಿ ಅಗಲ ಇದೆ, ಮತ್ತು ಉದ್ದ 140 ಅಡಿ ಇದೆ, ಅಗಲ ಬಂದ್ಬಿಟ್ಟು 85 ಅಡಿ ಇದೆ. ಇದೊಂದು ಪಾಂಡ್ ಇದೆ. ಇಲ್ಲಿ ನಾವು ಆಲ್ರೆಡಿ ಬಿಟ್ಟಿದ್ದೀವಿ, ಒಂದು 10,000 ಮೀನುಗಳು ಬಿಟ್ಟಿದ್ದೀವಿ. ಇದು ಬೆಳೀತಾ ಇದೆ. ಇನ್ನು ನಾವು ಇವಾಗ ಇನ್ನೇನು ಹಾರ್ವೆಸ್ಟಿಂಗ್ ಇನ್ನೇನು ಬರ್ತಾ ಇದೆ, ಇನ್ನೊಂದು ವಾರ 15 ದಿನ ಮಾಡಬೇಕು ಅಂತಂದಾಗ ನಾವು ಅಲ್ಲೊಂದು ನರ್ಸರಿ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಂಡಿರ್ತೀವಿ. ನರ್ಸರಿ ಫಾರ್ಮ್ ಅಂತ ಒಂದು ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಾವು ಮೀನುಗಳನ್ನ ಬಿಟ್ಕೊಂಡಿರ್ತೀವಿ. ಅಲ್ಲಿ ಈಗ ಇಲ್ಲೇನೋ ದಪ್ಪಾಗಿರುವಂಥ ಮೀನುಗಳನ್ನ, ತುಂಬಾನೇ ದಪ್ಪಾಗಿರ್ತವೆ ನೋಡಿ, ಅಂಥ ಮೀನುಗಳು 1-1.5 ಕೆಜಿ ಇರುವಂಥ ಮೀನುಗಳನ್ನ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಿಟ್ಕೊಂಡಿರ್ತೀವಿ. ಅದಾದ ನಂತರ ಅಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡಿ ನಾವು ಕಸ್ಟಮರ್ಗಳು ಬಂದವರು ತೋರಿಸಿದ ನಂತರ ಅದೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀವಿ, ಇದೇನೋ ಹಾರ್ವೆಸ್ಟಿಂಗ್ ಇನ್ನೇನೋ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೇನೋ ಮೀನನ್ನ ಬಿಡಬೇಕು ಅಂತಂದಾಗ ನಾವು ಇಲ್ಲಿಗೆ ಮೀನು ತಂದು ಬಿಟ್ಕೊಂಡಿರ್ತೀವಿ. ಸುಮಾರು ಒಂದು 3 ಇಂಚು 4 ಇಂಚದು ಮೀನುಗಳನ್ನ ನಾವು ಈ ಒಂದು ಕುಂಟೆ 1.5 ಕುಂಟೆ ಅಷ್ಟಾಗಲ ಜಾಗದಲ್ಲಿ ಮೀನುಗಳನ್ನ ಬಿಟ್ಕೊಂಡಿರ್ತೀವಿ. ಅಂದರೆ ಸೀಡ್ಗಳನ್ನ ಬಿಟ್ಕೊಂಡಿರ್ತೀವಿ ಸುಮಾರು 3 ಇಂಚು 4 ಇಂಚು. ಅದನ್ನು ನಾವು ಒಂದು 5 ಇಂಚ್ ಮಾಡಿಕೊಂಡು ಆಮೇಲೆ ನಾವು ಏನು ಒಂದು ಪಾಂಡ್ ಹೇಳ್ದೋ ಆ ಪಾಂಡ್ಗೆ ಹಾಕೊಳ್ತೀವಿ. ಇದನ್ನು ನಾವು ನರ್ಸರಿ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿಗೆ ನಾವೇನು ಸೀಡ್ ತರ್ತೀವೋ ಆ ಸೀಡ್ನ ತಂದು ಇಲ್ಲಿ ಬಿಡ್ತೀವಿ. ಅದೆಲ್ಲ ಕಂಪ್ಲೀಟ್ ಆದಮೇಲೆ, ಎಲ್ಲ ವಾಶ್ ಔಟ್ ಆದಮೇಲೆ, ನೀರೆಲ್ಲ ಹೊಸ್ದಾಗಿ ಹಾಕಿದ್ಮೇಲೆ ಪ್ರತಿಯೊಂದು ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನಂತರ ನಾವು ಇಲ್ಲಿರುವಂಥ ಸೀಡ್ಗಳನ್ನ ತಗೊಂಡೋಗಿ ಅಲ್ಲಿ ಬಿಡ್ತೀವಿ. ಇದು ಜಸ್ಟ್ ನರ್ಸರಿ ಪರ್ಪಸ್ಗೋಸ್ಕರ. ಜೊತೆಗೆ ವಿಸಿಟರ್ಸ್ ಬಂದಾಗ ನೀವು ಮೀನು ಹೇಗಿದೆ ನೋಡಬೇಕು, ಯಾವ ರೀತಿ ಇದೆ ಅಂತ ನೋಡಬೇಕು ಅಂತಂದಾಗ ನಾವು ಈ ಒಂದು ಪಾಂಡ ನಿಮಗೆ ತೋರಿಸ್ತೀವಿ. ಇದರಲ್ಲೂ ಕೂಡ ಅದೇ ಥರ ಸ್ಲಡ್ಜ್ ಏನಂತ ಹೇಳಿದ್ವಿ, ಪೈಪ್ ಏನು ಬಿಟ್ಟಿದ್ದೀವಿ ಒಂದು 5 ಇಂಚು, ಎಲ್ಲ ಕೂಡ ಅದೇ ರೀತಿಯಲ್ಲೇ ನಿಮ್ಗೆ ಇಲ್ಲಿ ಇದರಲ್ಲೂ ಕೂಡ ಮಾಡಿರ್ತೀವಿ. ಚಿಕ್ಕದು ದೊಡ್ಡದಂತ ಏನಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಏನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವೋ ಅದೇ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಮೀನುಗಳು ಬಂದರೂ ಬರ್ಬೋದು. ಈಗ ಸುಮಾರು 1-1.5 ಕೆಜಿ ಇದೆ ಇಲ್ಲಿ ಮೀನುಗಳು. 1.5 ಕೆಜಿ ಹತ್ತಿರ ಆಗುತ್ತೆ ಮೀನುಗಳು. ಇವೆಲ್ಲ ಫೀಡಿಂಗ್ ಟೈಮ್ ಅಲ್ಲ, ಫೀಡಿಂಗ್ ಟೈಮ್ ಇದ್ರೆ ಅವೇ ಬಂದ್ಬಿಡ್ತವೆ. ಹಾಗಾಗಿ ನಿಮಗೆ ಕಾಣ್ತಾ ಇಲ್ಲ. ನೀವು ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ ನೋಡಿರಿ. ಹೇಗೆ ನಾವು ಫೀಡ್ಸ್ ಹಾಕಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಗ್ಯಾಪ್ ಕೊಟ್ಟೆ ನೋಡಿ, ಆಗಲೇ ಮೀನುಗಳು ಯಾವ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಅಲ್ಲಿಗೆ ಹಾಕ್ಬಿಟ್ಟು ಬರ್ತಾ ಇದ್ದಂಗೆ ಇಲ್ಲಿ ಬಂದು ಮೀನು ಕಾಣ್ತಾ ಇದೆ. ಈಗ ನಾನು ಇಲ್ಲಿಂದ ಹೋಗುವಷ್ಟು ಅಲ್ಲಿ ಮೀನು ಕಾಣ್ತಾರೆ ನೋಡಿ, ಈ ರೀತಿ ಕಾಣ್ತಾ ಇದೆ ಮೀನುಗಳು. ಇನ್ನೂ ಕೂಡ ಅದು ಫೀಡಿಂಗ್ ಟೈಮ್ನಲ್ಲೇ ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಸ್ಲಡ್ಸ್ ನಾವು ರಿಮೂವ್ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಸ್ಲಡ್ಸ್ ರಿಮೂವ್ ಮಾಡೋದಕ್ಕೆ ಒಂದು ಆಕ್ಸಿಜನ್ ಮೋಟ್ರನ್ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಇದೇ ಒಂದು ಆಕ್ಸಿಜನ್ ಮೋಟ್ರ್ ಇಲ್ಲಿ ನಾವು ಇಟ್ಕೊಂಡಿರುವಂಥದ್ದು. ಅಲ್ಲಿವರೆಗೂ ಎಂಡಿಂಗ್ವರೆಗೂ ನಾವು ಪೈಪನ್ನು ಕೊಟ್ಟಿರ್ತೀವಿ. ಇಲ್ಲಿ ಮೋಟ್ರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ನೀರನ್ನ ಅದು ಪ್ರೆಷರ್ ಕೊಡುತ್ತೆ. ಆ ಒಂದು ಪೈಪಲ್ಲಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಆನ್ ಮಾಡ್ಕೊಳ್ತೀವಿ ನೋಡಿ. ಈಗ ಪೈಪಲ್ಲಿ ಏನು ಆಕ್ಸಿಜನ್ ಈಗ ಮೂವ್ ಆಗ್ತಾ ಇದೆ. ನೋಡಿ ಅಲ್ಲಿವರೆಗೂ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಒಂದು ಸೆಂಟ್ರ್ವರೆಗೂ ನಾವು ಕೊಟ್ಟಿದ್ದೀವಿ. ಜಸ್ಟ್ ಈ ಒಂದು ಪೈಪ್ ನಾವು ಏನು ಕೊಟ್ಟಿದ್ದೀವಿ ಆಕ್ಸಿಜನ್ ಮೋಟ್ರ್ ಅಂತಂದರೆ ನೀವು ಮೋಸ್ಟ್ಲಿ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಇದು ಆಕ್ಸಿಜನ್ ಕೊಡೋದಕ್ಕೋಸ್ಕರ ಅಲ್ಲ, ಏನು ಸ್ಲಡ್ಸ್ ಏನಿದೆ ಅದು ಫಾಸ್ಟಾಗಿ ಮೂವ್ ಆಗಲಿ. ಆ ಒಂದು ಪೈಪಲ್ಲಿ ನಾವು ಕೊಟ್ಟಿದ್ದೀವಿ, ಒಂದು 5 ಇಂಚ್ ಪೈಪ್ ಅಂತ ಹೇಳಿದ್ವಲ್ಲ, ಆ ಒಂದು 5 ಇಂಚ್ ಪೈಪಲ್ಲಿ ಸರಾಗವಾಗಿ ಹೋಗ್ಲಿ ಅನ್ನೋದಕ್ಕೋಸ್ಕರ ಈಗ ಒಂದು ಮೋಟ್ರನ್ನು ಆನ್ ಮಾಡ್ತಾ ಇರೋದು. ಈಗ ಮೋಟ್ರಲ್ಲಿ ಆನ್ ಮಾಡಿದ ತಕ್ಷಣ ಸ್ಲಡ್ಸ್ ಒಂದು ಸ್ವಲ್ಪ ಫಾಸ್ಟಾಗಿ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ನಾನು ನಿಮಗೆ ಗೇಟ್ ವಾಲ್ ಮುಖಾಂತರ ತೋರಿಸ್ತೀನಿ ಅದು ಯಾವ ರೀತಿ ನಾವು ಅಲ್ಲಿ ಕಳಿಸ್ತೀವಿ ಅಂತ. ಆ ಒಂದು ಸ್ಲಡ್ಸನ್ನು ಕೂಡ ನಾವು ಬೇರೆದಕ್ಕೆಲ್ಲ ಯುಟಿಲೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಏನೋ ಕೃಷಿಯನ್ನು ಮಾಡ್ತಾ ಇತ್ತು ಅಂತಂದರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾವು ಗೇಟ್ ವಾಲ್ ಇಟ್ಕೊಂಡಿರೋದು, ಅಲ್ಲಿ ಏನು ಸ್ಲಡ್ಸ್ ಅಂತ ನಾನು ಹೇಳಿದ್ನಲ್ವಾ, ಆ ಪೈಪ್ದು ಇಲ್ಲಿ ಗೇಟ್ ವಾಲ್ ಕೊಟ್ಟಿರ್ತೀವಿ ನೋಡಿ. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಇದೇ ಅದಕ್ಕೆ ಇರುವಂಥ ಗೇಟ್ ವಾಲ್. ಇದು ನಾವು ಆನ್ ಮಾಡಿದ ತಕ್ಷಣನೇ ನೋಡಿ
ಈಗ ಆನ್ ಮಾಡಿದ್ರೆ, ಈಗ ಆನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಫ್ಲೋ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ನೀರು ಬರುತ್ತೆ ನೋಡಿ, ಅಲ್ಲಿ ಬರ್ತಾ ಇದೆ ನೋಡಿ. ಇವಾಗ ಇಲ್ಲಿ ಸ್ಲಡ್ಜ್ ಬರ್ತಾ ಇರುವಂಥದ್ದು ನೋಡಿ. ಅಲ್ಲಿ ಏನಿದೆ ಎಲ್ಲ ಈಗ ಅವು ತಿಂದಿರುವಂಥ ಆಹಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ಇರುವಂಥ ತ್ಯಾಜ್ಯ ವಸ್ತುಗಳು, ಸ್ಲಡ್ಜ್ ಅಂತಾರೆ ತ್ಯಾಜ್ಯ ವಸ್ತುಗಳು, ಅಲ್ಲಿರುವಂಥ ಪಾಂಡಲ್ಲಿರುವಂಥ ತ್ಯಾಜ್ಯ ವಸ್ತುಗಳೆಲ್ಲ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು ನೋಡಿ, ನೀರಲ್ಲಿ ಎಲ್ಲ ಬರ್ತಾ ಇರುವಂಥದ್ದು. ಇದೆಲ್ಲ ನಾವೇನು ಮಾಡ್ತೀವಿ, ಈಗ ಈ ಕಡೆ ಕೃಷಿಗೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಳಗಡೆ ಹೇಗೆ ಬಿಡ್ತು ಅಂತ ನಾನು ಮುಂದ್ಗಡೆ ಕಡ್ಡಿ ಕಾಣ್ತಲ್ಲ, ಕಡ್ಡಿ ತೋಟಕ್ಕಲ್ಲಿ ಬಿಡ್ತಾ ಇದೀವಿ, ನಮ್ದು ಆ ಒಂದು ಜಮೀನಿಗೆ ಬಿಡ್ತಾ ಇರುವಂಥದ್ದು. ಇದು ತುಂಬಾ ಕೂಡ ಫಲವತ್ತತೆಯಾಗಿ ಇರುತ್ತೆ. ಸ್ಲಡ್ಜ್ ನಾವು ಯಾವ ರೀತಿ ಮೂವ್ ಮಾಡೋದು, ಅದನ್ನ ಯಾವ ರೀತಿಯಲ್ಲಿ ನಾವು ಹೊರಗಡೆ ಹಾಕೋದು, ಅದನ್ನ ಕೃಷಿಗೆ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದನ್ನು ಕೂಡ ನೀವು ನೋಡಿದ್ರಿ. ಸಾಕಷ್ಟು ಬೆನಿಫಿಟ್ಸ್ ಇದರಲ್ಲಿ ನಾವು ತಗೋಬಹುದು. ವರ್ಷಕ್ಕೆ 2 ಬೆಳೆ ಬೆಳೆಯೋದ್ರಿಂದ ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೋಬಹುದು. ಏನ್ ಸೀಡ್ಸ್ಗಳಿಗೆ ಒಂದು 5 ಇಂಚ್ ಸೀಡ್ಸ್ಗಳಿಗೆ ಒಂದು 15 ರೂಪಾಯಿ ಆಯ್ತು ಅಂತಂದ್ರೆ, ಸುಮಾರು ಅದನ್ನ ನಾವು ಬೆಳವಣಿಗೆ ಸುಮಾರು ಹಾರ್ವೆಸ್ಟಿಂಗ್ ಮಾಡ್ತೀವಿ ಅಂತಂದ್ರೆ, ಒಂದು ಮೀನಿಗೆ ಸುಮಾರು ನಾವು ಕೊಡುವಂಥದ್ದು ಒಂದು 100-150 ರೂಪಾಯಿ ನಾವು ಖರ್ಚು ಮಾಡುವ ಅಷ್ಟೇ, ಒಂದು ಮೀನಿಗೆ ನಾನು ಹೇಳ್ತಾ ಇರೋದು. ಅದು ಮಾಡ್ತು ಅಂತಾರೆ. ಇನ್ನು ಮಿಕ್ಕಿದ್ರೆ ನಮಗೆ ಲಾಭನೇ. ಈಗ ನಾವು 350ರಿಂದ 400 ರೂಪಾಯಿ ಇದೆ ಕೆಜಿ. ಈಗ ಅದೇ ಲೆಕ್ಕದಲ್ಲಿ ಹೇಳ್ತು ಅಂದ್ರೆ, ನಾವು ಕಾಸ್ಟ್ ಹಾಕಿರುವಂಥದ್ದು 150 ರೂಪಾಯಿ ನಾವು ಒಂದು ಮೀನಿಗೆ ನಾವು ಯೂಸ್ ಮಾಡಿದೀವಿ ಅಂತಾರೆ. ಹತ್ತತ್ರ ಒಂದು 300 ರೂಪಾಯಿ ಸಿಕ್ಕಿದ್ರು ನಮಗೆ ಒಂದು 150 ರೂಪಾಯಿ ಒಂದು ಮೀನಿಗೆ ನಮಗೆ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ಒಂದು ಫಿಶ್ ಪಾಂಡನ್ನ ಈ ರೀತಿ ಮಾಡ್ಬೋದು. ಅದರಲ್ಲಿ ಯಾವುದನ್ನು ಚೂಸ್ ಮಾಡ್ಕೊಳ್ತಾರೆ, ಯಾವ ಒಂದು ಮೀನು ವೆರೈಟಿ ಮೀನು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನೀವು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಮೇಲೆ ಬಿಟ್ಟಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಮಾಡ್ಕೋಬೋದು. ಏನೇ ಮಾಹಿತಿ ಬೇಕು ಅಂತಂದ್ರೆ, ಒಂದು ಪಾಂಡ್ ರೆಡಿ ಮಾಡೋದಕ್ಕಾಗ್ಬೋದು, ಒಂದು ಸೀಡ್ಸ್ ಆಗಿರ್ಬೋದು, ಅಥವಾ ಅದು ಹಾರ್ವೆಸ್ಟಿಂಗ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಒಂದು ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ನು ನೀವು ನಮ್ಮ ಹತ್ರ ತೊಗೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರನ್ನು ಹಾಕಿರ್ತೀನಿ, ಪ್ರಶಾಂತ್ ಅಂತ ಅಂದ್ಬಿಟ್ಟು. ಅವರು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ. ಅವರು ಕೂಡ ಸ್ಟಾರ್ಟಿಂಗಲ್ಲೇ ಅವರು ಕ್ಲಾಸನ್ನು ತೊಗೊಂಡು ಅವರು ಹೋಗಿ ಮಾಡಿ ಸುಮಾರು ಒಂದು 5 ವರ್ಷದಿಂದ ಈ ಒಂದು ಫಿಶ್ ಪಾಂಡನ್ನು ಮಾಡ್ತಾ ಇರೋದು. ಒಂದು ಸರಿನೂ ಕೂಡ ಅವರು ಫೇಲ್ಯೂರ್ ಆಗಿಲ್ಲ. ಹಾಗಾಗಿ ಯಾಕೆ ಇವ್ರದ್ದು ವಿಡಿಯೋ ಮಾಡಬಾರ್ದು, ನಮ್ಮ ಜನಗಳಿಗೆ ಇವರು ಒಂದು ಪರಿಚಯ ಮಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ನಾನು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನೀವು ಅವರ ಒಂದು ಟ್ರೈನಿಂಗ್ ತೊಗೊಂಡ್ರೆ ನೀವು ಕೂಡ ಒಂದು ಫಿಶ್ ಪಾಂಡಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಫಿಶ್ ಪಾಂಡನ್ನು ಮಾಡಿ ಅವರು ಕೂಡ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.